ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ. ಇಂದಿನ ವಿಷಯ: ಪಕ್ಕದಲ್ಲಿರಲು ಶ್ರೀರಾಮನು, ದುಃಖ ಚಿಂತೆಯ ಮಾತೇನು. ಯಾರಿಗೆ ಅನ್ನುತ್ತೇವೆ ನಾನು ನನ್ನದು, ಅದರ ಮೇಲೆ ನಮ್ಮದೇನು ನಡೆಯೋದು. ನಮ್ಮದು ಭರವಸೆ ಇಲ್ಲವೆಂಬ ಅನುಭವವಿರುವಾಗಲೂ, ವಿಯೋಗದ ದುಃಖ ಅನಿವಾರ್ಯವಾಗುವುದಾಗಲು, ನೀವು ವಿಚಾರವಂತರು, ಸೂಕ್ಷ್ಮರಾಗಿರುವಿರಿ. ಆದ್ದರಿಂದ ಸ್ವಲ್ಪ ವಿಚಾರ ಮಾಡಿರಿ. ಎಲ್ಲ ಸತ್ತೆಯು ಶ್ರೀರಾಮರಾಯನ ಕೈಯಲ್ಲಿ, ಮನುಷ್ಯರದೇನು ನಡೆಯುವುದಲ್ಲಿ. ವಿಚಾರದಿಂದ ದುಃಖ ದೂರ ಮಾಡಿರಿ, ಎಲ್ಲರನ್ನೂ ಸಮಾಧಾನಗೊಳಿಸಿರಿ. ಸರ್ವವನ್ನು ರಾಮಾರ್ಪಣ ಮಾಡುವುದು ಕೇವಲ ಶಬ್ದದ ಆಟವಲ್ಲವಿದು, ಅರ್ಪಣ ಮಾಡಿದ್ದರ ಲಕ್ಷಣ. ಇಲ್ಲವಾಗಬೇಕು ಚಿಂತೆ, ತಳಮಳ, ಅಸಮಾಧಾನ. ಅವನು ಆದರೆ ಶ್ರೀರಾಮನವನು, ರಾಮನೇ ವಹಿಸುವನು ಅವನ ಚಿಂತೆಯನ್ನು. ಭಗವಂತನ ರಕ್ಷಣೆ ಯಾವುದೇ ಕಾಲದಲ್ಲಿ, ಯಾವುದೇ ಸ್ಥಳದಲ್ಲಿ ಇರುತ್ತದೆ ಎಂಬ ವಿಶ್ವಾಸವಿರಬೇಕು. ಇದರ ಅನುಭವ ಪ್ರತಿಯೊಬ್ಬರೂ ತೆಗೆದುಕೊಳ್ಳಬೇಕು. ಶ್ರೀರಾಮನ ಮೇಲೆ ಇಡಿರಿ ಪೂರ್ಣ ವಿಶ್ವಾಸ, ಮಾಡಬೇಡಿರಿ ಉಪವಾಸ ತಪಾಸ. ಉಪವಾಸ ಶಬ್ದ ಇರುವುದು ಇನ್ನೂ ಇತ್ತ ಕಡೆಯಲ್ಲಿ. ನಾವು ಮತ್ತೊಂದು ಹೆಜ್ಜೆ ಹೋಗಬೇಕು, ಅದಕ್ಕಿಂತಲೂ ಮುಂದುಗಡೆಯಲ್ಲಿ. ಅಂದರೆ ನಾವಿರಬೇಕು ಉಪಾಸನೆಯಲ್ಲಿ, ಆಗ ನಾವಿರಬಹುದು ನಿರ್ಭಯತೆಯಲ್ಲಿ. ಉಪವಾಸದ ಮುಂದೆ ಇರುವುದು ಉಪಾಸನೆ ಎಂದರಿಯುವುದು. ನಾವು ಉಪಾಸನೆಯಲ್ಲಿ ಇರುವುದು, ಇದೇ ಶ್ರೀರಾಮನ ಸಾನ್ನಿಧ್ಯವಾಗಿರುವುದು. ಪಕ್ಕದಲ್ಲಿ ಇರಲು ಶ್ರೀರಾಮನು, ದುಃಖ ಚಿಂತೆಯ ಮಾತೇನು. ಸೂರ್ಯ ಉದಯಿಸಿದಾಗ, ಕತ್ತಲೆ ದೂರವಾದಾಗ, ಕೇಳಲಿ ನನ್ನದೆಷ್ಟು ಮಾತನ್ನು. ಶ್ರೀರಾಮನು ಇಳಿಸುವನು ಭಾರವನ್ನು. ಸ್ಮರಿಸಲು ಶ್ರೀರಾಮನನ್ನು, ಕೊಡುವನು ಅವನು ಸಮಾಧಾನವನ್ನು. ದೇವರಲ್ಲಿ ಮಾಡಬೇಕು ವಿನಂತಿ, ದೇಹ ದುಃಖವಿರುವುದು ಅತಿ. ಅದರಿಂದಲೇ ಆಗಿರುವುದು ಶ್ರೀರಾಮನ ವಿಸ್ಮೃತಿ. ಈಗ ಕೊಡು ಶ್ರೀರಾಮನ ಅಖಂಡ ಸ್ಮರಣ. ದೇವ, ದೇಹವನ್ನು ಮಾಡಿದೆನು ನಿನಗೆ ಅರ್ಪಣ. ಭಗವಂತನಾಗಿರುವನು ಅತ್ಯಂತ ದಯಾಳುವು. ಅವನು ನಮ್ಮ ಹಿತವನ್ನೇ ಮಾಡುವನೆಂಬುದು ಇರಬೇಕು ನಿರ್ಧಾರವು. ನಾನು ನಿಮ್ಮ ಹತ್ತಿರವೇ ಇರುತ್ತೇನೆಂಬ ವಿಶ್ವಾಸ ತಾಳಿರಿ. ಈಗ ನೀವು ಧೈರ್ಯ ಬಿಡಬೇಡಿರಿ. ಯಾವಾಗಲೂ ತೆಗೆದುಕೊಳ್ಳಿರಿ ಭಗವಂತನ ನಾಮವನ್ನು. ಅದರಿಂದಲೇ ಕೃಪೆ ಮಾಡುವನು ರಘುನಂದನನು. ಕೃಪಾಳು ಶ್ರೀರಾಮನು ದೀನರ ನಾಥನು, ಅವನೇ ಎಲ್ಲವನ್ನೂ ನೋಡುವನು. ನಮ್ಮ ಪ್ರಾರಬ್ಧಾನುಸಾರ ಪ್ರಾಪ್ತ ಕರ್ಮಗಳನ್ನು ಶ್ರೀರಾಮನಿಗೆ ಮಾಡಬೇಕು ಅರ್ಪಣ. ಅವೆಲ್ಲವುಗಳನ್ನು ಬಾಯಿಂದ ತೆಗೆದುಕೊಳ್ಳಬೇಕು ನಾಮವನ್ನು. ಕೃಪೆ ಮಾಡುವನು ರಘುನಂದನನು. ಮಾಡಬೇಕು ಇದೇ ಉಪಾಯವನ್ನು, ಅದೇ ಕೊಡುವುದು ನಮಗೆ ಸಮಾಧಾನವನ್ನು. ಹಿಂದಿನ ವಿಷಯಗಳ ಸ್ಮರಣ, ಮುಂದಿನ ವಿಷಯಗಳ ಚಿಂತನ, ಇದೇ ದುಃಖಕ್ಕೆ ನಿಜವಾದ ಕಾರಣ. ಸ್ವಾರ್ಥವೆಂದರೆ ನನ್ನತನ, ಆದ್ದರಿಂದ ನಾನೇ ನನ್ನ ದುಃಖಕ್ಕೆ ಕಾರಣ. ನಾವು ನಮ್ಮತನದಿಂದ ವ್ಯವಹರಿಸುತ್ತಾ ನಡೆದೆವು. ಸುಖ ದುಃಖ ಚಿಂತೆ ಶೋಕಗಳ ಒಡೆಯರಾದೆವು.
ಸುಖ ದುಃಖಗಳಲ್ಲಿ ಇರುವುದಿಲ್ಲ ಚಿತ್ತದ ಸ್ಥಿರತೆಯು, ಅದೇ ಅದರ ನಿಜವಾದ ಅವಸ್ಥೆಯು. ಸುಖ ದುಃಖಗಳು ಅವಲಂಬಿಸಿರುವುದಿಲ್ಲ ಪರಿಸ್ಥಿತಿಯನ್ನು, ಅವು ಅವಲಂಬಿಸಿರುತ್ತವೆ ಕೇವಲ ನಮ್ಮ ಭಾವನೆಯನ್ನು. ದುಃಖದ ಮೂಲ ಕಾರಣವು ಸತ್ಯವೆಂದು ತಿಳಿದೆವು ಜಗತ್ತನ್ನು ನಾವು. ಎಲ್ಲಿಯವರೆಗೆ ದೇಹವೇ ನಾನೆಂಬ ಭಾವನೆಯು, ಅಲ್ಲಿಯವರೆಗೆ ದುಃಖದ ಯಾತನೆಯು. ತಾತ್ಪರ್ಯವೇನೆಂದರೆ ದೇಹ ತಾದಾತ್ಮ್ಯ ಭಾವವು, ಇದಕ್ಕೆ ಅನ್ನುವರು ದುಃಖವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.